ಕಾಂಗ್ರೆಸ್ ಸರ್ಕಾರ ಒಟ್ಟಾರೆ ಸಮಗ್ರವಾಗಿ ಬೆಂಗಳೂರನ್ನ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಂಪೂರ್ಣವಾಗಿ ವಿಫಲವಾಗಿರುವಂಥದ್ದಿದೆ. ಏನೊಂದು ಬೆಂಗಳೂರಿನ ಅಭಿವೃದ್ಧಿಗೆ ಬೇಕಾಗಿರುವಂಥ ರೀತಿಯಲ್ಲಿ ಬೇಕಾಗಿರೋ ಅವಶ್ಯಕತೆ ಇರುವಂಥ ಏನೊಂದು ಬಡ್ಜೆಟ್ ಅಥವಾ ಅಲೋಕೇಶನ್ ಏನು ಮಾಡಬೇಕಾಗಿತ್ತೋ ಸಾಕಷ್ಟು ಮಾಡದೆ, ಅದರಲ್ಲೂ ತಾರತಮ್ಯ ಬಿಜೆಪಿ ಶಾಸಕರಿರೋ ಕ್ಷೇತ್ರಕ್ಕೆ ಕಮ್ಮಿ ಅನುದಾನ, ಕಾಂಗ್ರೆಸ್ ಶಾಸಕರಿರುವಂಥದಕ್ಕೆ ಹೆಚ್ಚು ಅನುದಾನ. ಆ ಕಾಂಗ್ರೆಸ್ ಶಾಸಕರಿರೋ ಕಡೆ ಏನಾರ ರೋಡ್ ಮೇಲೆ ರೋಡ್ ಹಾಕೋಬೇಕಷ್ಟೇ. ಆ ರೀತಿ ಜಾಗ ಇಲ್ಲ ಅಂದ್ರೂ ಅವರವರ ಕಾಂಗ್ರೆಸ್ ಶಾಸಕರ ಕ್ಷೇತ್ರಕ್ಕೆ ಅನುದಾನ ಕೊಡುವಂಥದ್ದಾಗ್ತಿದೆ. ಈ ತಾರತಮ್ಯ ನಿಲ್ಲಬೇಕು. ಬೆಂಗಳೂರಿಂದ ಇವತ್ತು ಎಲ್ಲ ರೀತಿಯಾದಂಥ ಹೆಚ್ಚಿನ ತೆರಿಗೆ, ಏನು ಕಸದ ತೆರಿಗೆ ಆಗಲಿ ಅಥವಾ ಪ್ರಾಪರ್ಟಿ ಟ್ಯಾಕ್ಸ್ ಆಗಲಿ, ಅಡ್ವರ್ಟೈಸ್ಮೆಂಟ್ ಆಗಲಿ, ಈ ರೀತಿ ಬಹಳಷ್ಟು ಹಣವನ್ನು ಇವತ್ತು ಪವರ್ ಬಿಲ್ನಲ್ಲೂ ಅವ್ರೇನು ಲಾಸಸ್ ಆಗ್ತಿದೆ, ಆ ಪವರ್ ಬಿಲ್ಲಲ್ಲಿ ಎಲ್ಲ ಕಡೆ ಲಾಸ್ ಆಗೋಂಥ ದುಡ್ಡುಗೂ ಬೆಂಗಳೂರಿನ ಮೇಲೆ ಹೆಚ್ಚಿನ ದರವನ್ನು ಹೆಚ್ಚಿಸುವಂಥದ್ದು, BWSSBನಲ್ಲೂ ಹೆಚ್ಚು ದರವನ್ನು ಏರಿಸುವಂಥದ್ದು, ಈ ವಿವಿಧ ರೀತಿಯಲ್ಲಿ 5-6 ರೀತಿ ಚಾರ್ಜಸ್ ಹಾಕುವಂಥದ್ದಿದೆ. ಮೀಟರ್ ಚಾರ್ಜಸ್ಸು, OC ಚಾರ್ಜಸ್ಸು, ಅದರ್ ಚಾರ್ಜಸ್ಸು, ಸ್ಯಾನಿಟರಿ ಚಾರ್ಜಸ್ ಅಂತ ಒಂದೊಂದು ರೂಪದಲ್ಲಿ ಚಾರ್ಜಸ್ಗಳನ್ನು ಮಾಡಿ 100% ಕಲೆಕ್ಟ್ ಮಾಡ್ತಾರೆ. ಇದರ ಮೇಲೆ ಅಲ್ಲೂ ಕಲೆಕ್ಟ್ ಮಾಡಿ ಬಿಜೆಪಿ ಶಾಸಕರಿಗೆ ಒಂದು, ಕಾಂಗ್ರೆಸ್ ಶಾಸಕರಿಗೆ ಒಂದು, ಈ ರೀತಿ ತಾರತಮ್ಯ ಮಾಡುವಂಥದ್ದು. ಒಟ್ಟಾರೆ ಸರ್ಕಾರದಿಂದನೂ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಕಾಲದಿಂದಲೂ, ಬಿಜೆಪಿ ಸರ್ಕಾರ ಇದ್ದ ಕಾಲದಲ್ಲೂ, ಬಿಜೆಪಿ ಸರ್ಕಾರದ ಸಮಯದಲ್ಲಿ ಹೆಚ್ಚಿನ ಅನುದಾನ ಬೆಂಗಳೂರು ಕೊಡುವಂಥದ್ದಾಗಿದೆ. ಆದರೆ ಈಗ ಕಾಂಗ್ರೆಸ್ಸಿನ ಸರ್ಕಾರದ ಅವಧಿಯಲ್ಲಿ ನಮ್ಮ ಅವಧಿಗೂ ಇವ್ರಿಗೂ ಹೋಲಿಸ್ಕೊಂಡಾಗ ಕಮ್ಮಿ ಹಣವನ್ನು ಕಾಂಗ್ರೆಸ್ನವರು ಕೊಟ್ಟಿದ್ದಾರೆ. ಹಾಗಾಗಿ ಸರ್ಕಾರ ಈ ದಿಕ್ಕಲ್ಲಿ ಎಚ್ಚೆತ್ತುಕೊಂಡು ಯಾವುದೇ ಒಂದು ತಾರತಮ್ಯವನ್ನು ಮಾಡದೆ, ಬಿಜೆಪಿ ಕಾಂಗ್ರೆಸ್ ಅನ್ನೋಂಥ ತಾರತಮ್ಯ ಮಾಡದೆ ಪ್ರತಿಯೊಂದು ಕ್ಷೇತ್ರಕ್ಕೂ ಸಮಾನವಾಗಿ ಏನೊಂದು ಅವಶ್ಯಕತೆ ಆಧಾರಿತವಾಗಿ ಕೊಡುವಂಥ ಕೆಲಸಗಳನ್ನು ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾಡಬೇಕು ಅಂತ ಒತ್ತಾಯವನ್ನು ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಮಾಡುವಂಥದ್ದಾಗಿದೆ.